ನಮಸ್ಕಾರ. ಇವತ್ತು ನಾವು ರ್ಯಾಲಿ ಮಾಡ್ಕೊಂಡು ನಾವು ಪ್ರೆಸ್ ಮೀಟಿಂಗ್ ಯಾಕೆ ಮಾಡೀವಿ ಅಂದ್ರೆಗಿನ ಓಪಡಿದಲ್ಲಿ ಆಗಲಿ ಗೋಸಾಸ್ಪತ್ರೆ ಆಗಲಿ ಗರ್ಭಿಣಿಗಳು ಡಿಲಿವರಿ ಆಗಿದ್ದ ತಡೆ ಅವರೆಲ್ಲರೂ ಗರ್ಭಿಣಿಗಳು ತೀರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಆಗ್ತದೆ ಅಂತೇಳಿ ನಮ್ಮವರೆಲ್ಲ ಒಂದು ಹೋರಾಟಕ್ಕೆ ಬಂದು ಡಿ ಸಿಗೆ ಒಂದು ನಮರಮ್ಮ ಕೊಟ್ಟಿದ್ದಾರೆ. ಯಾಕೆಂದರೆ ಓಪಡಿದಲ್ಲಿ ಕೂಡ ಟ್ರೀಟ್ಮೆಂಟ್ ಫ್ರೀ ಕೊಡಲ್ಲ. ಏನನ್ನಿದ್ರು ಕೂಡ ಹೊರಗಡೆದು ಬರೆದು ಕೊಡ್ತಾರೆ. ಇಂಜೆಕ್ಷನ್ ಆಗಲಿ ಹೊರಗಡೆದು ಬರೆದು ಕೊಡ್ತಾರೆ, ಒಂದು ಟ್ಯಾಬ್ಲೆಟ್ ಆಗಲಿ ಹೊರಗಡೆದು ಬರೆದು ಕೊಡ್ತಾರೆ, ಒಂದು ಬೆಡ್ ಇಲ್ಲ ಅಂದರೆ ಕೂಡ ಕಾಯಿಸ್ತಾರೆ. ಯಾಕೆಂದರೆ ಒಂದು ರಕ್ತ ಪರೀಕ್ಷೆಗೆ ನಾನೇ ಲೈನ್ ನಿಂತರೆ ಬೆಳಿಗ್ಗೆ 6 ಗಂಟೆ ನಿಂತವಳು 4 ಗಂಟೆ ಆದರೂ ಕೂಡ ರಿಪೋರ್ಟ್ ಕೊಟ್ಟಿಲ್ಲ. ಮತ್ತು ನಮಗೆ ಯಾಕೆ ರಿಪೋರ್ಟ್ ಕೊಟ್ಟಿಲ್ಲ ಅಂತೇಳಿ ನಾನು ಮತ್ತೆ ಕೇಳಿದ್ರೆ ನಿಮಗೆ ಎಂಟ್ರಿ ಆಗಿಲ್ಲ ಬುಕ್ನಲ್ಲಿ ಮತ್ತೆ ಆಗ್ರಿ ಅಂತ ಮತ್ತೆ ಡಬಲ್ 350 ರೂಪಾಯಿ ನಾನು ಕಟ್ಟಿ ಮತ್ತೆ ನಾನು ಲೈನ್ಗೆ ನಿಂತರೆ ಅವಾಗ ನನಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಬಳ್ಳಾರಿಯವರಿಗೆ ನಾವು ಲೈನ್ ನಿಂತರೆ ಹಿಂಗೆ ಸಮಸ್ಯೆಗಳು ಎಲ್ಲ ತೋರಿಸ್ತಾ ಇದ್ದಾರೆ. ಯಾಕಂದರೆ ಹಳ್ಳಿ ಊರು ಅಕ್ಕಪಕ್ಕವರು ಎಲ್ಲ ಬರ್ತಾರೆ, ಬೆಳಿಗ್ಗೆಲಿಂದ ಸಾಯಂಕಾಲವರೆಗೆ ಕಾಯ್ತಾರೆ. ಇದು ಆಗಬಾರ್ದು. ಫ್ರೀ ಟ್ರೀಟ್ಮೆಂಟ್ ಕೊಡ್ರಿ, ಫ್ರೀ ಮುಂದೆ ಕೊಡ್ರಿ, ಫ್ರೀ ಇಂಜೆಕ್ಷನ್ಗಳು ಮಾಡಿರಿ. ಸರ್ಕಾರ ಯಾಕೆ ಕೊಟ್ಟೈತೆ? ಫ್ರೀ ಕೊಟ್ಟೈತೆ, ಫ್ರೀ ಮಾಡ್ರಿ ಅಂತ ಹೇಳ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾವು ಜಾಥಾ ಮೂಲಕ ಬಂದಿರೋದೇನೆಂದರೆ ಆರೋಗ್ಯದ ಬಗ್ಗೆ ಮತ್ತು ಏನಂದರೆ ದಿನನಿತ್ಯ ಹಿರಿಯರು ಬಾಣಿಂತರು ಸಾವನ್ನು ಅಪ್ಪಿದ್ದಾರೆ. ಆ ಸಾವನ್ನು ನಿರ್ಲಕ್ಷ್ಯ ಮಾಡ್ತಿದ್ದ ಡಾಕ್ಟರು, ವೈದ್ಯಾಧಿಕಾರಿಗಳು ಮತ್ತು ಸರ್ಕಾರ ಇದನ್ನು ನಾವು ತೀವ್ರವಾಗಿ ನಮ್ಮ ಸಂಘಟನೆಗಳೆಲ್ಲ ಖಂಡಿಸುತ್ತಿದ್ದೇವೆ. ಆದರೆ ಇದನ್ನು ಹೆಚ್ಚಿನ ರೀತಿಯಲ್ಲಿ ಇನ್ನು ಇಡೀ ರಾಜ್ಯದಾದ್ಯಂತ ಜಾಥಾವನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ.